ಲಿಂಗಾಯತ ಸಮಾಜಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ 2A ಮೀಸಲಾತಿ ಮುಖ್ಯ ಎಂದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ. ಜುಲೈ 3ರಿಂದ ಲಿಂಗಾಯತ ಪಂಚಮಸಾಲಿ ಶಾಸಕರ ಮನೆಯಲ್ಲಿ ಮೀಸಲಾತಿ ಆಗ್ರಹ ಪತ್ರ ಚಳವಳಿ ಆರಂಭ ಮಾಡಲಾಗುವುದಂತ ಕೂಡಲಸಂಗಮ ಶ್ರೀಗಳು ಹೇಳಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು. ಕಳೆದ 3 ವರ್ಷಗಳಿಂದ ಸಮಾಜದ ಬಾಂಧವರು ಕೂಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಾ ಬಂದಿರುವುದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ರಾಜ್ಯ ಸರ್ಕಾರವು ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ವಿಚಾರವಾಗಿ ವಿಶೇಷ ಸಭೆಯನ್ನು ಕರೆಯುತ್ತೇವೆ ಅಂತ ತಿಳಿಸಿದ್ರು. ಆದರೆ ಇಲ್ಲಿ ತನಕ ಸಭೆಯನ್ನು ಕರೆದಿಲ್ಲ. ಬರುವ ಮುಂಗಾರು ಅಧಿವೇಶನದಲ್ಲಿ ನಮ್ಮ ಸಮಾಜದ ಎಲ್ಲ ಸಚಿವರು, ಶಾಸಕರು ಪಕ್ಷಾತೀತವಾಗಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ 20ಕ್ಕೂ ಹೆಚ್ಚು ಶಾಸಕರು ಮುಂಬರುವ ಅಧಿವೇಶನದಲ್ಲಿ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ವಿಷಯವಾಗಿ ಧ್ವನಿ ಎತ್ತಬೇಕು, ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಹೇಳಿದ್ದಾರೆ. ಇನ್ನು ಬರುವ ಜುಲೈ 3ರಂದು ನಮ್ಮ ಸಮಾಜದ ಶಾಸಕರ ಮನೆಯಲ್ಲಿ ಮೀಸಲಾತಿ ಆಗ್ರಹ ಪತ್ರ ಚಳುವಳಿಯನ್ನು ಆರಂಭಿಸಲಾಗುವುದು ಅಂತ ಹೇಳಿದರು. ಮೊದಲ ಮೀಸಲಾತಿ ಆಗ್ರಹ ಪತ್ರ ಚಳುವಳಿಯನ್ನು ಧಾರವಾಡ ಶಾಸಕ ವಿನಯ್ ಕುಲಕರ್ಣಿಯವರ ಮನೆಯಲ್ಲಿ ಆರಂಭ ಮಾಡಲಾಗುವುದು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದರೂ ಮುಖ್ಯಮಂತ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಕೇಳಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ನಮ್ಮ ಸಮಾಜಕ್ಕೆ ಕೊಡಿ ಅಂತ ಕೇಳ್ತೇನೆ ಅಂತ ಹೇಳಿದರು. ಇನ್ನು ಮುಗುಳುಖೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗೇಶ್ವರ ಎಜುಕೇಷನ್ ಮತ್ತು ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಕಾರ್ಯಾಲಯದಲ್ಲಿ ಸೋಮವಾರ ಸಂಜೆ 7 ಗಂಟೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ರೈತ ಸಂಘದ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಸುರೇಶ್ ಹೊಸಪೇಟೆ, ತಾಲೂಕು ಲಿಂಗಾಯತ ಸಮಾಜದ ನಿಕಟಪೂರ್ವ ಅಧ್ಯಕ್ಷ ಶಿವಬಸವ ಕಾಪಸಿ, ರಮೇಶ ಖೇತಗೌಡರ್, ಮಹದೇವ ಶೇಗುಣಿಸಿ, ಅಶೋಕ್ ಖೇತಗೌಡರ್, ಅಪ್ಪಸಾಬ ಖೇತಗೌಡರ್, ಶ್ರೀಸಲ್ ಶೇಗುಣಿಸಿ, ಚೆನ್ನಪ್ಪ ಮುಗುಳಿ, ಸುರೇಶ್ ಜಂಬಗಿ, ಭೀಮಪ್ಪ ಕೊಪ್ಪದ್, ಸಿದ್ದಣ್ಣ ಅಂಗಡಿ, ಬಸು ಖೇತಗೌಡರ್, ರಾಮನಗೌಡ ಪಾಟೀಲ್, ಸಂತೋಷ್ ಮುಗುಳಿ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಬಸವರಾಜ್ ಚಂಡಕೆ, ಮಹಾಯುದ್ಧ ನ್ಯೂಸ್, ಮುಗಳಖೋಡ. ಅಪರ ತಾವು ತಮ್ಮ ದೈವ ಸನ್ನಿಧಾನದಲ್ಲಿ 2A ಮೀಸಲಾತಿಗಾಗಿ ಬರುವ ಜುಲೈ ತಿಂಗಳಲ್ಲಿ ಏನೋ ಹಕ್ಕೊತ್ತಾಯ ವಿಷಯವಾಗಿ ಒಂದು ಮಾಹಿತಿ ಇದೆ ಅಪ್ಪಾಜಿ, ತಾವು ಏನೇ ಇದ್ರ ಬಗ್ಗೆ ಹೇಳ ಬಯಸ್ತೀರಿ? ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ, ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರ OBC ಮೀಸಲಾತಿ ಸೇರಿಸಬೇಕು ಅಂತೇಳಿ 3 ವರ್ಷದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತು ಕೊಟ್ಟಿದ್ದರು, ನಾವು ಬೆಂಗಳೂರಲ್ಲಿ ನಿಮ್ಮ ಸಮಾಜದ ಮೀಸಲಾತಿ ಸಂಬಂಧಪಟ್ಟ ಹಾಗೆ ಒಂದು ಕಾನೂನು ತಜ್ಞರ ಸಭೆ ಕರಿತೀವಿ ಅಂತೇಳಿ. ಆದರೆ ಇವತ್ತೊಂದು ಸಭೆ ಕರೆದಿಲ್ಲ. ಅದು ಹೋರಾಟವನ್ನು ನಿರಂತರವಾಗಿ ಮುನ್ನಡೆಸ್ಕೊಂಡು ಹೋಗ್ತಿದ್ದೀವಿ. ಹಾಗಾಗಿ ಲೋಕಸಭಾ ಚುನಾವಣೆ ಕಾರಣಕ್ಕೋಸ್ಕರ ತಾತ್ಕಾಲಿಕ ಹೋರಾಟವನ್ನು ಸ್ಥಗಿತಗೊಳಿಸಿದ್ದೀವಿ. ಈಗ ಮತ್ತೆ 7ನೇ ಹಂತದ ಹೋರಾಟವನ್ನು ಶುರು ಮಾಡಲಾಗ್ತದೆ. ಬರುವ ಮುಂಗಾರು ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು, ಪಕ್ಷಭೇದ ಮರೆತು ಸುಮಾರು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಅವರು 20 ಜನ ಶಾಸಕರಿದ್ದಾರೆ, ಎಲ್ಲ ಪಕ್ಷದವರು. ಹಾಗಾಗಿ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಸರ್ಕಾರದಲ್ಲಿ ಅಧಿವೇಶನದಲ್ಲಿ ನೀವೆಲ್ಲರೂ ಮೀಸಲಾತಿ ಹಕ್ಕನ್ನು ಪ್ರತಿಪಾದಿಸುವಾಗಿ ಧ್ವನಿ ಎತ್ತಬೇಕೆನ್ನುವಂತಹ ದೃಷ್ಟಿಯಲ್ಲಿ ನಾಳೆ ಜುಲೈ 3ನೇ ತಾರೀಕಿಂದ ನಮ್ಮ ಸಮುದಾಯದ ಶಾಸಕರುಗಳ ಮನೆಯಲ್ಲಿ ಮೀಸಲಾತಿ ಆಗ್ರಹ ಪತ್ರ ಚಳವಳಿಯನ್ನು ಮಾಡಲಾಗ್ತಾಯಿದೆ. ಆ ಮೀಸಲಾತಿ ಆಗ್ರಹ ಪತ್ರದ ಚಳವಳಿಯ ಉದ್ದೇಶ ಏನಪ್ಪ ಅಂದರೆ ಶಾಸಕರಿಗೆ ಮನವೊಲಿಸುವಂಥದ್ದು. ನಮ್ಮ ಸಮುದಾಯದ ಜೊತೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ಸಮುದಾಯದವರು ಮೀಸಲಾತಿ ವಂಚನೆ ಒಳಪಟ್ಟಿದ್ದರೋ ಅವ್ರ ಬಗ್ಗೆಯೂ ಧ್ವನಿ ಎತ್ತು, ಹಾಗೆ ತಾವೆಲ್ಲರೂ ಸಹ ಕಾಳಜಿ ವಹಿಸಬೇಕು ಅಂತೇಳಿ ಉದ್ದೇಶಕ್ಕೋಸ್ಕರವಾಗಿ ಸಮುದಾಯದ ಶಾಸಕರ ಮನೆಯಲ್ಲಿ ಈ ಒಂದು ಚಳವಳಿಯನ್ನು ಆಗ್ರಹ ಪತ್ರ ಚಳವಳಿಯನ್ನು ಮಾಡಲಾಗ್ತಾಯಿದೆ. 3ನೇ ತಾರೀಕು ನಮ್ಮ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿ ಇದ್ದಂತಹ ಮಾಜಿ ಸಚಿವರು ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಮನೆಯಲ್ಲಿ ಅದು ಚಾಲನೆ ಕೊಡ್ತಾಯಿದೆ. 3ನೇ ತಾರೀಕು ಅವ್ರ ಮನೆ ಆಗುತ್ತೆ. ಮತ್ತು 6ನೇ ತಾರೀಕು ಅರವಿಂದ್ ಬೆಲ್ಲದವರು, MR ಪಾಟೀಲರು, ಕುಂದಗೋಳ MLA MR ಪಾಟೀಲರು, ಅರವಿಂದ್ ಬೆಲ್ಲದವರು ನಮ್ಮ ಧಾರವಾಡ ಹುಳಿ MLA. ಅದಾದ ನಂತರ ಪ್ರತಿ ಎಲ್ಲೆಲ್ಲಿ ನಮ್ಮ ಸಮುದಾಯ ಶಾಸಕರಿದ್ದಾರೆ ಎಲ್ಲ ಶಾಸಕರ ಮನೆಗಳಲ್ಲಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ 4 ಜನ ಶಾಸಕರಿದ್ದಾರೆ. 8ನೇ ತಾರೀಕು ಜುಲೈ 8ನೇ ತಾರೀಕು ಲಕ್ಷ್ಮೀ ಹೆಬ್ಬಾಳ್ಕರ ಮನೆಯಲ್ಲಿ ಮೀಸಲಾತಿ ಚಳವಳಿ ಆಗ್ರಹ ಪತ್ರದ ಹೋರಾಟವನ್ನು ಮಾಡ್ತೀವಿ. ಅವತ್ತಿನ ದಿವಸನೇ ಕಿತ್ತೂರಿನ MLA ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಮನೆಯಲ್ಲಿ ಮತ್ತು ಗಣೇಶ್ ಹುಕ್ಕೇರಿ ಮತ್ತು ರಾಜು ಕಾಗೇರಿ ಮನೆಗೆ ಹೋಗಿ ಅವರ ಮನವೊಲಿಸಿ ಅವರೆಲ್ಲರೂ ಹೋರಾಟದಲ್ಲಿ ಅಧಿವೇಶನದಲ್ಲಿ ಮಾತಾಡಲಿ ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಡುವ ಕೆಲಸವನ್ನು ಮಾಡಲಾಗ್ತದೆ. ಹಾಗಾಗಿ ಯಾವ್ಯಾವ ದಿವಸ ಯಾವ್ಯಾವ ಶಾಸಕರ ಮನೆಗೆ ಹೋಗ್ತೀವಿ ಅನ್ನೋದನ್ನು ಅವರ ಶಾಸಕರಿಗೆ ಫೋನ್ ಮಾಡಿ ನಾವು ಹೋಗ್ತೀವಿ.
ಆ ಸಂದರ್ಭದಲ್ಲಿ ಆ ಶಾಸಕರು ತಾವೆಲ್ಲರೂ ಅವತ್ತು ಉಪಸ್ಥಿತರಿದ್ದು ನಮ್ಮ ಆಗ್ರಹವನ್ನು ಸ್ವೀಕಾರ ಮಾಡಿ ಅಧಿವೇಶನದಲ್ಲಿ ಮಾತೆ ನಾವು ಧ್ವನಿ ಎತ್ತೀವಿ ಮಾತು ಕೊಡಬೇಕು. ಆ ನಿಟ್ಟಿನಲ್ಲಿ ಅವರು ಮನವೊಲಿಸುವಂಥ ಹೋರಾಟ 7ನೇ